ಒಬ್ಬನು ಕಾಲು ನಡಿಗೆಯಿಂದ 12 ಕಿಮಿ ದೂರವನ್ನು 2 ಗಂಟೆಯಲ್ಲಿ ಕ್ರಮಿಸಿದರೆ ಅವನು ಕ್ರಮಿಸಿದ ವೇಗ ಎಷ್ಟು? ಅಂದರೆ ಏನು? ಒಟ್ಟು ದೂರ ಕೊಟ್ಟಾನ, ಒಟ್ಟು ಕಾಲು ಕೊಟ್ಟಾನ, ಇದು ಒಟ್ಟು ಕಾಲು. ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು? ಆ ಸಂಗತಿಗಳನ್ನು ನೀವು ಅರ್ಥ ಮಾಡಿಕೊಂಡು ಬರೆದ್ರಿ ಅಂದ್ರೆ ಭಾಳ ಸರಳ. ನೋಡಿ, 12 ಕಿಮಿ ದೂರ ಅಂದ್ರೆ ಏನು? ಅದು ದೂರ ಬರೋಬ್ಬರಿ 12 ಕಿಮಿ. ದೂರ ಬರೋಬ್ಬರಿ ಎಷ್ಟು? 12 ಕಿಮಿ. ಅವ ಎಷ್ಟು ಸಮಯ ತೊಗೊಂಡಾನ? 2 ಗಂಟೆದಾಗ ಹೋಗಿ ತಲುಪ್ಯಾನ ಅಂದ್ರೆ ಅದಕ್ಕೇನಂತಾರೆ? ಕಾಲ. ಒಟ್ಟು ಸಮಯ ಕಾಲ 2 ಗಂಟೆ ಆಯ್ತು. ಈಗ ಸಮಯ ಕೊಟ್ಟಾನ, ಮುಂದಾಮೇಲೆ ಕಾಲು ಕೊಟ್ಟಾನ ಅಂದ್ರೆ ವೇಗ ಬರೋಬ್ಬರಿ ಎಷ್ಟು? ವೇಗ ಬರೋಬ್ಬರಿ ಎಷ್ಟು? ವೇಗ ಬರೋಬ್ಬರಿ ದೂರ ಸರಾಸರಿ ಬಾಗಿಲೆ ಕಾಲ. ದೂರ ಎಷ್ಟದ? 12 ಅದ. 2 ಗಂಟೆದಾಗ ಹೋಗ್ಯಾನ. 2 ಒಂದಲೇ 2 ಆರ್ಲೆ ಬರೋಬ್ಬರಿ. ಆನ್ಸರ್ ಇಸ್ ಈಕ್ವಲ್ ಟು 6 ಕಿಮಿ ಪರ್ ಗಂಟೆಗೆ. ನೋಡ್ರಿ ನಾ ಹೆಂಗೆ ಬರೀತಾನ ನೋಡ್ರಿ, ಬರೆಯುವಂಥ ಪದ್ಧತಿ ಇರು. ಆಮೇಲೆ ಇದನ್ನ 2 ಗಂಟೆಗೆ 12 ಕಿಲೋಮೀಟರ್ ಆದ್ರೆ 1 ಗಂಟೆಗೆ ಎಷ್ಟು ಅಂತ ಹಂಗೂ ಮಾಡ್ಬೋದು. ನೋಡಿ, ಒಬ್ಬನು ಸೈಕಲ್ ಮೋಟರ್ ಸವಾರನು 2.12 ಗಂಟೆಯಲ್ಲಿ 95 ಕಿಮಿ ದೂರವನ್ನು ಕ್ರಮಿಸಿದನು. ಅವನು ಕ್ರಮಿಸಿದ ಸಾಮಾನ್ಯ ವೇಗ ಎಷ್ಟು ಅಂದ್ರೆ 1 ಗಂಟೆ ಅಂತ ತಿಳ್ಕೊ. ಸರಾಸರಿ ವೇಗ ಅಂದ್ರೆ 1 ಗಂಟೆ. ಆಮೇಲೆ ಸಾಮಾನ್ಯ ವೇಗ ಅಂದ್ರೆ 1 ಗಂಟೆ ಅಂತ ತಿಳ್ಕೊಬೇಕು. ಸರಾಸರಿ ವೇಗ ಅಂತ ಎಷ್ಟು ಅಂತ ಕೇಳಿದ್ರೆ ಅದನ್ನು 1 ಗಂಟೆಗೆ ನೀವು ತೆಗಿಬೇಕು. ಅದನ್ನು ಹೆಂಗೆ ತೆಗೆದೋ ರೀತಿ ಪ್ರಕಾರ ತೋರಿಸ್ತೀನಿ. ಅಲ್ಲೇ ಕ್ರಮಿಸಿದ ದೂರ ಬರೋಬ್ಬರಿ ಎಷ್ಟು? 95 ಕಿಮಿ. ದೂರ ಬರೋಬ್ಬರಿ 95 ಕಿಮಿ. ಕಾಲ ಬರೋಬ್ಬರಿ, ಕಾಲ ಅಂದ್ರೆ ಅವನು ತೆಗೆದುಕೊಂಡದ ಸಮಯ 2.12 ಗಂಟೆ ಇಜುಕಲ್ ಟು 2 4 2.5 ಗಂಟೆ. ವೇಗ ಬರೋಬ್ಬರಿ ಎಷ್ಟು? ವೇಗ ಬರೋಬ್ಬರಿ ದೂರ ಭಾಗಿಲೆ, ಇದು ಭಿನ್ನ ರಾಶಿ ಅದಂದ್ರೆ ಇಲ್ಲಿ ಮುಂದೆ ಹಚ್ಕೋರು, ಭಾಗಿಲೆ ಕಾಲ. ಯಾಕೆ ನಾವು ಇಲ್ಲೇ ಕಾಲು ಮುಂದೆ ಬರ್ಕೋಬೇಕಾತು? ಈಗೇನು ನೋಡ್ರಿ ನಿಮ್ಗೆ, ಯಾಕಂದ್ರೆ ಐಡಿಯಾ ಕೊಡ್ತಂದು ನಾನು. ಒಟ್ಟು ದೂರ ಎಷ್ಟದ? 95 ಕಿಲೋಮೀಟ್ರ್ ಅದ. ಛೇದ 1 ಹಚ್ಕೋರಿ, ಬಾಗಿಲೆ ಭಿನ್ನ ರಾಶಿ ಒಳಗದ 5 2 ಮಾಡ್ಕೋರಿ. ನೋಡ್ರಿ, ಈಗ 95 1 ಗುಣಾಕಾರ ಹಾಕಿದ್ರೆ ಗುಣಕ ವಿಲೋಮ, ಇದು 2 ಆಯ್ತು, ತಳಗ 5 ಆಯ್ತು. 5 ಒಂದಲೇ 5 9 ಅಂದ್ರೆ 19 38 ಕಿಲೋಮೀಟರ್ ವೇಗ. ನೋಡ್ರಿ, 19 38 ಕಿಮಿ ಪರ್ ಗಂಟೆಗೆ. ನೋಡ್ರಿ, ಎಲ್ಲ ಐಡಿಯಾ ಕೊಡ್ತಾನೆ ನಾ. ಈ ಕಡೆ ಯಾಕೆ ಭಾಗಾಕಾರ ಹಾಕಿದ್ರೆ ಭಿನ್ನ ರಾಶಿ ಬಂತು. ಇದು ಭಾಳ ಸರಳ ಇದು ಪದ್ಧತಿ. ಅದಕ್ಕೆ ಹೇಳಿದ ಅನುಭವದಿಂದ ಸೂತ್ರಗಳು ತಯಾರಾಗ್ಯಾವ. ನಮ್ಮ ಅನುಭವದಿಂದ ಇದೇ ಸೂತ್ರ. ದೂರ ಸರಾಸರಿ ಬಾಲ್ಯ ಕಾಲ ಮಾಡಿದಾಗ ನೀವು ಭಿನ್ನ ರಾಶಿ ತಾಳಿಗೆ ಇಟ್ಕೊಂಡು ಬಿಟ್ರಿ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋತೀರಿ. ಹಂಗೆ ಇಟ್ರು ನಿಮಗೊಂದು ಐಡಿಯಾನ ತೋರಿಸ್ತಾನೆ. ಒಂದು ವೇಳೆ ಹಂಗೆ ಇಟ್ರಿ, ಇಲ್ಲಿ ನೋಡ್ರಿ ಹಿಂಗೆ ಮಾಡಿ. ಈಗ ಕಾಲ ಎಷ್ಟದ? 95 ಅದ. ವೇಗ ಎಷ್ಟದ ನೋಡ್ರಿ? ಕಾಲ ಎಷ್ಟದ? 5 2 ಅದ. ಇದನ್ನ ಹೆಂಗೆ ಹಚ್ಚೋದಂದ್ರೆ ಇದನ್ನೇ ಹೊಳ್ಳಿ 95 ಗುಂಡ್ಲೆ ಭಾಗಾಕಾರದಲ್ಲ ಇದು ಚಿನ್ನ. ಈ ಭಾಗಾಕಾರ ಗುಣಾಕಾರ ಹಾಕಿದ್ರಿ ಅಂದ್ರೆ ಮ್ಯಾಲೆ 2 ಹಾಕ್ರಿ, ತೆಳಗೆ 5 ಇಟ್ಟು ಬಿಡ್ರಿ. 2 ಒಂದೇ. ನೋಡಿ, 5 ಒಂದಲೆ 5 19 19 2 38. ನೋಡಿ, ಹಿಂಗೂ ಮಾಡ್ಬೋದು. ನಿಮಗೆ ಮತ್ತೆ ಬರ್ತಾ ನಿಮಗೆ ರಗಡ ಗಣಿತಗಳು ಬರ್ತಾವೆ. ಇಷ್ಟೇ ಅಲ್ಲ, ನೀವು ಹಿಂಗೆ ಹಚ್ಕೋಬೋದು. ಹಿಂಗೆ ವೇಗ ಬಂದಾಗ ಭಿನ್ನ ರಾಶಿ ಬಂದಾಗ ನಾವು ಹೆಂಗೆ ಮಾಡ್ಬೇಕು? ಹಿಂಗೆ ಉಲ್ಟಾ ಮಾಡಿಬಿಡ್ಬೇಕು. ಇದು ನಿಮ್ಗೆ ತೀರಾ ಸರಳ ರೀತಿಯೊಳಗೆ ನಾ ತಿಳಿಸಿನಿ ನಾನು. ವೇಗ ಛೇದ 1 ಹಚ್ಕೋರಿ, ಕಾಲ 5 2 ಅದ. ಗುಂಡ್ಲೆ ಮಾಡಿದ್ರೆ ಮ್ಯಾಲೆ ಏನಾಗ್ತದೆ? ತಳಗೆ 5 ಆಗ್ತದೆ, ಮೇಲೆ 2 ಆಗ್ತದೆ. 19 38 ಕಿಲೋಮೀಟರ್.
ನೀವು ಇಂಥ ಗಣಿತಗಳನ್ನು ಕಲ್ತಾರೆ ಅಂದ್ರೆ ನಿಮಗೆ ಈಸಿಯಾಗಿ ಬಂದುಬಿಡ್ತದೆ. ಅದು ಸೂತ್ರ ನೆನಪಿರ್ತದೆ, ಒಮ್ಮೆ ಇರುವುದಿಲ್ಲ. ಇದು ರೀತಿ, ಅದು ರೀತಿ ಮೇಲೆ ಗಣಿತಗಳು ಒಟ್ಟ ತಪ್ಪುದಿಲ್ಲ, ಸೂತ್ರ ಅವಶ್ಯಕತೆ ಇಲ್ಲ ನಿಮಗೆ. ಅದನ್ನು ತಿಳ್ಕೊರಿ. ನಿಮಗೆ ರೀತಿ ಗುರ್ತಾಯ್ತು, ಏನೂ ಅವಶ್ಯಕತೆನೇ ಇಲ್ಲ. ಇದನ್ನೇ ಹೆಂಗೆ ನೋಡ್ರಿ, 2 ಗಂಟೆಗೆ 12 ಕಿಲೋಮೀಟ್ರ್ ಆದ್ರೆ 1 ಗಂಟೆಗೆ ಎಷ್ಟು ಸೂತ್ರ ಎದಕ್ಕೆ ಬೇಕು ನಿಮಗೆ? ನೋಡ್ರಿ, ವೇಗ ಬರಬರಿ ದೂರ ಗುಂಡ್ಲೆ ಬಾಗಿಲೆ ಕಾಲ ಅದ, ಅದೇನು ಬೇಡ ನಮಗೆ. 2 ಗಂಟೆಗೆ 12 ಕಿಲೋಮೀಟ್ರ್ ಆದರೆ ವೇಗ ಅಂದ್ರೆ 1 ಗಂಟೆ ಅಂತ ತಿಳ್ಕೊಂಡು 1 ಗಂಟೆಗೆ ಎಷ್ಟು ಸೂತ್ರ ಯಾಕೆ ನೆನಪಬೇಕು ನಿಮಗೆ? 2 ರೀತಿಯಿಂದ ತೋರಿಸ್ತಾನೆ ನಾನು. ಇದನ್ನೇ ಹೆಂಗೆ ಹೇಳೋದು? 2 ಗಂಟೆಗೆ 12 ಕಿಲೋಮೀಟ್ರ್ ಆದರೆ ವೇಗ ಬರಬರಿ 1 ಗಂಟೆಗೆ ಎಷ್ಟು? 2 ಒಂದೇ ಮಾಡಿರಿ. ಮುಂದಿನ ಗಣಿತಗಳು ನೀವು ಸೂತ್ರ ಸಹಾಯ ಇರಲಾರ್ದ ಗಣಿತ ಮಾಡಬೇಕು, ಅರ್ಥಾತ್ ತಿಳ್ಕೊಂಡು ಮಾಡೋದು.